ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಬಸವನ ಬಾಗೇವಾಡಿಯಲ್ಲಿ ಪ್ರಸ್ತುತ ಬಾಗೇವಾಡಿನಲ್ಲಿ ವಾಸವಾಗಿರ್ತಕ್ಕಂಥ ದೀಕ್ಷಾ ಪಾಟೀಲ್ ಅಂತ. ಸೊ 31ರ ವಯಸ್ಸಿನ ಮಹಿಳೆ ಸ್ನೇಹಿತರೆ. ಇವರು ಪ್ರಸ್ತುತ ಮದುವೆ ಆಗಿರಲ್ಲ, ಮದುವೆಗೆ ಒಬ್ಬ ವರನ ತಿಳಿಸಿ ಅಂತ ನಮಗೆ ಮಾಹಿತಿ ಕಳಿಸಿರ್ತಾರೆ. ಏನು ಗುರು, ಬರೀ ಸುಳ್ಳು ಹೇಳ್ತೀಯಾ? ಸುಳ್ಳು ಹೇಳೋ ಅವಶ್ಯಕತೆನೇ ಇಲ್ಲ ಗುರು. ಏನಪ್ಪ ವಿಚಾರ ಅಂದರೆ, ಅವರ ಒಂದಿಷ್ಟು ಕನಸುಗಳಿರುತ್ತೆ, ಡ್ರೀಮ್ಗಳು. ಈ ರೀತಿಯಾಗಿರ್ಬೇಕು ಹುಡುಗ ಅಂತಂದ್ಬಿಟ್ಟು ಪ್ರಸ್ತುತ ಅದೇ ರೀತಿ ಹುಡುಗನ್ನ ಮನೇಲಿ ಹೇಳಿಬಿಟ್ಟು ಹುಡುಕಾಟ ಮಾಡೋಕ್ಕಾಗಲ್ಲ. ಅವ್ರು ಯಾವುದಾದ್ರೂ ಗಂಟು ಹಾಕ್ಬಿಡ್ತಾರೆ. ಹಾಗಾಗಿ ಹೊರಗಡೆ ಎಲ್ಲಾದರೂ ಸಿಕ್ಕಿದ್ರೆ, ಮನೆಯಲ್ಲಿ ಈ ರೀತಿ ಸಿಕ್ಕಿದ್ದಾರಪ್ಪ, ನನಗೆ ಇವ್ರ ಜೊತೆನೇ ಮದುವೆ ಮಾಡಿಕೊಡಿ ಅಂತ ಹೇಳೋಕ್ಕೆ ಈಸಿ ವೇ ಆಗುತ್ತೆ ಅಂತ ಇವರೇ ಹುಡುಕಾಟ ಮಾಡ್ತಿರ್ತಾರೆ. ಇವರ ಕೆಲಸ ಬಂದುಬಿಟ್ಟು ಬಿಲ್ಲಿಂಗ್ ಕ್ಲರ್ಕರ ಕೆಲಸ ಮಾಡ್ತಿದ್ದಾರೆ. ಇವರ ಜಾತಿ ಬಂದುಬಿಟ್ಟು ಬಿಲ್ಲವ ಜನ ಅಂತ ಹೇಳಿದ್ದಾರೆ. ಆ್ಯಂಡ್ ಶಿಕ್ಷಣ ಮುಗಿಸಿ 4 ವರ್ಷ ಆಗಿದೆ. ನನ್ನ ವಯಸ್ಸು ಕೂಡ 31 ಆಗಿದೆ. ಪ್ರಸ್ತುತ ಮೊದಲಿಗೆ ಒಂದು ಮದುವೆ ಆಗಿತ್ತು. ಯಜಮಾನರಿಗೆ ವಯಸ್ಸಾಗಿರ್ತಕ್ಕಂಥ ಕಾರಣಗಳಿಂದ ನಾನು ಅವ್ರನ್ನ ಬಿಟ್ಟೆ ಅಂತ ಹೇಳಿದ್ದಾರೆ. ಇವರ ತಿಂಗಳ ಸಂಬಳ 6,500 ರೂಪಾಯಿ ಕೂಡ ಸ್ಯಾಲ್ರಿ ಪಡಿತಿರ್ತಾರೆ. ಚೆನ್ನಾಗಿದ್ದಾರೆ, ನೋಡ್ಕೊಳ್ಳಿ. ನೋಡೋದು ಕೂಡ ಲಕ್ಷಣವಾಗಿದ್ದಾರೆ. ದುಂಡು ಮುಖ, ವೈಟ್ ಆಗಿರ್ತಕ್ಕಂಥ ಶರೀರ ಕೂಡ ಹೊಂದಿರತಕ್ಕಂಥ ದೀಕ್ಷಾ ಅವರ ಹುಡುಗ ಹಿಂಗೆ ಇರಬೇಕು. ಸಂಬಂಧ ಬೆಳೆಸುವಂಥ ಹುಡುಗ ಮದುವೆಗೂ ಮುನ್ನ ನನ್ನ ಒಂದು ರಸಭರಿತಂತಹ ಚೆಂಡುಗಳನ್ನು ನೀವು ಒತ್ತಿ 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 ಚೀಪಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇವರು ಬಂದ್ಬಿಟ್ಟು ಕಾಮ ಸ್ನೇಹಿತರೆ. ಯಾವಾಗಲೂ ಕೂಡ ಮಾಡಬೇಕು, ಮಾಡಿಸ್ಕೊಳ್ಬೇಕು ಅನ್ನೋದೇ ಇವರಿಗೆ ಆಸೆ ಆಗಿರುತ್ತೆ. ಹಾಗಾಗಿ ಅದೆಲ್ಲನೂ ಕೂಡ ನೀವು ಈಡೇರಿಸಬಲ್ಲಷ್ಟು ಶಕ್ತಿ ನಿಮ್ಮ ಹತ್ರ ಇರಲೇಬೇಕು ಅಂತ ಹೇಳಿದ್ದಾರೆ. ನನಗೆ ಆವಾಗವಾಗ ಶಾಪಿಂಗ್ ಅಂತ ಕರ್ಕೊಂಡು ಹೋಗಬೇಕು. ದುಡ್ಡಿಲ್ಲ ಅಂದರೆ ನಾನೇ ಕೊಡ್ತೀನಿ, ಓಕೆನಾ? ಟೆನ್ಷನ್ನೇ ತೊಗೊಳಕ್ಕೆ ಹೋಗ್ಬೇಡಿ. ಬಟ್ ಶಾಪಿಂಗ್ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ರೆ ಏನೋ ಧೈರ್ಯ ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ ಸುಖ ಇಲ್ಲದಂತಹ ಜೀವನ ಅಲ್ಲ. ಹಾಗಾಗಿ ಒಳ್ಳೆಯ ಒಂದು ಸುಖ ಕೂಡ ಕೊಡಬೇಕು. ಲೈಫ್ನಲ್ಲಿ ಸುಖ, ಸಂತೋಷ, ಶಾಂತಿ, ತೃಪ್ತಿ ಇದ್ರೇ ಲೈಫ್ ಅನ್ನೋದು. ಸೊ ಅದೆಲ್ಲನೂ ಕೂಡ ನೀವು ನಮಗೆ ಕೊಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಎಲ್ಲ ರೀತಿಯ ಅಡುಗೆ ಕೂಡ ಮಾಡ್ತೇನೆ, ಜೊತೆಗೆ ನೀವು ಹೇಳಿದಾಗೆಲ್ಲ ಕೇಳ್ತೇನೆ. ನನಗೆ ಯಾವತ್ತೂ ಕೈ ಬಿಡಬಾರ್ದು, ಒಂದು ಸಲ ನೀವು ನನ್ನ ಕೈ ಹಿಡಿದ್ರೆ ಅಂತ ಹೇಳಿದ್ದಾರೆ. ಸೊ ಇಷ್ಟು ಅವರು ಕಳಿಸಿರ್ತಕ್ಕಂಥ ಡೀಟೇಲ್ಸ್ ಆಗಿತ್ತು. ಇವಾಗ ಇವರು ನಿಮಗೆ ಇಷ್ಟ ಆಗಿದ್ದರೆ 2 ಆಪ್ಷನಲ್ಲಿ ನೀವು ಇವ್ರನ್ನ ಕಾಂಟ್ಯಾಕ್ಟ್ ತೆಗೆದುಕೊಳ್ಬೋದು. ನಂಬರ್ ತೊಗೊಳ್ಬೋದು. ಒಂದು gmail.comಗೆ ಮೇಲ್ ಹಾಕಿ, ಇಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವರು ಒಪ್ಪಿಗೆ ಆಗಿದ್ದಾರೋ ಇಲ್ವೋ ಅಂತ. ಅವರೇ ಖುದ್ದಾಗಿ ಎಲ್ಲ ಕಮೆಂಟ್ಗಳನ್ನು ಚೆಕ್ ಮಾಡಿ ಒಬ್ಬ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ ಸ್ನೇಹಿತರೆ. ಅದು ನೀವು ಆಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು. ಸೊ ಇದು ಅವರ ವಿಚಾರ ಆಗಿತ್ತು. ಈ ಕಡೆ ಬರೋದಾದರೆ ಇದು ಬಂದುಬಿಟ್ಟು ವಿಸ್ಟಾರ ಅಂತಂದ ಕಾರನ್ನು ರಿಲೀಸ್ ಮಾಡಿದ್ದಾರೆ ಸ್ನೇಹಿತರೆ, ಹೊಸ ಮಾಡೆಲಲ್ಲಿ. ಯಾರಾದರೂ ತೆಗೆದುಕೊಳ್ಬೇಕು ಅಂತ ಇಂಟ್ರೆಸ್ಟ್ ಇರೋರು ನೋಡ್ಕೊಳ್ಬೋದು ಗೈಸ್. ಪ್ರಸ್ತುತ ಇದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಆ್ಯಡೆಡ್ ಒಂದು ವಿಸ್ತಾರ ಕಾರು. ಇದರ ಕಲರಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಹೊಸ ಫ್ಯೂಚರ್ಗಳು ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ. ಇವಾಗ ಕಿಯಾ ಅಂತಕ್ಕಂಥ ಕಾರ್ಗಳು ನೋಡಿರ್ತೀರ, 10 ಲಕ್ಷ ರೂಪಾಯಿ ಕಿಯಾ ಕಾರು. ಪ್ರಸ್ತುತ ಅದೇ ಒಂದು ಮಾಡೆಲ್ ಫ್ಯೂಚರ್ಗಳಲ್ಲಿ, ಅಂದರೆ ಒಳಗಡೆ ಏನೆಲ್ಲ ಮಾಡೆಲ್ ಫ್ಯೂಚರ್ಗಳಿರಬೇಕು ಅದೇ ರೀತಿಯ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಏರಿಯಾಗಳಲ್ಲಿ ಈ ಒಂದು ಕಾರನ್ನು ರಿಲೀಸ್ ಮಾಡಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಎಸ್ಪೆಷಲಿ ವೆನ್ ಒನ್ ಪರ್ಟಿಕ್ಯುಲರ್ ಅಬೌಟ್ ದ ಪೋಲ್ಸ್ ಪೊಸಿಷನ್, ಅಂದರೆ ಇಲ್ಲಿ ಅಲೋ ಮಾಡಿರ್ತಕ್ಕಂಥದ್ದು ಎಷ್ಟೇ ಸೇಫ್ಟಿಯಾಗಿ ಹೋಗಿ ನೀವು ಏನೂ ಕೂಡ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಹೋಲ್ ವೇರ್ ಕಾರ್ ಕೀ ಆ್ಯಂಡ್ ಕಿಟ್ ಅಂತ ಹೇಳಿದ್ದಾರೆ. ಕಾರ್ ಕೀ ಏನಾದರೂ ಬೈ ಚಾನ್ಸ್ ಮಿಸ್ಸಾಗಿ ಎಲ್ಲಾದರೂ ಕಳೆದೋದ್ರೂ ಕೂಡ ಆನ್ ದ ವೇಯಲ್ಲಿ ಮತ್ತೊಂದು ಬೇರೆ ಒಂದು ಕಾರಿನ ಕೀನು ಕೂಡ ಇದಕ್ಕೆ ಹತ್ತುತ್ತೆ, ಯೂಸ್ ಆಗುತ್ತೆ ಎಮರ್ಜೆನ್ಸಿ ಅಂತ. ಅದನ್ನು ಕೂಡ ಹೇಳಿರ್ತಕ್ಕಂಥದ್ದು. ದ್ಯಾಟ್ ಈಸ್ ನೀಡೆಡ್ ಆ್ಯಂಡ್ ವೆರಿ ಕೆಪಾಸಿಟಿಯಲ್ ಕಾರ್ ಅಂತ ಈ ಕಡೆ ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು ಫ್ಯೂಚರಲ್ಲಿ ನೀವು ಕೂಡ ನೋಡ್ಕೊಳ್ಬೋದು ಸ್ನೇಹಿತರೆ. ಈ ಒಂದು ಡ್ರೈವಿಂಗ್ ಸೀಟಲ್ಲಿ ಇರ್ತಕ್ಕಂಥ ಸಿಸ್ಟಮೆಟಿಕ್ ಮತ್ತು ಕೆಲವೊಂದಿಷ್ಟು ಫ್ಯೂಚರ್ಸ್ಗಳು ನೋಡ್ಕೊಳ್ಬೋದು. ಸಿಸ್ಟಮೆಟಿಕ್ ಅಂತಂದರೆ ಯಾವ ಕಾರ್ಗಳಿಗೆ ಏನಿರಲ್ಲ ಅದನ್ನು ಇದರಲ್ಲಿ ಎಕ್ಸ್ಟ್ರಾ ಆಗಿ ಆ್ಯಡ್ ಮಾಡಿರ್ತಾರೆ. ಈ ಒಂದು ಸ್ಟೇರಿಂಗ್ ಸಿಸ್ಟಮ್ ನೋಡಿ, ಇದು ಬಂದುಬಿಟ್ಟು ವೆರಿ ಸ್ಮೂತಾಗಿರ್ತಕ್ಕಂಥ ಸ್ಟೇರಿಂಗ್ ಸಿಸ್ಟಮು. ಇನ್ನೊಂದು ಕಾರ್ಗಳಲ್ಲಿ ಈ ರೀತಿ ಸ್ಟೇರಿಂಗ್ ಸಿಸ್ಟಮ್ ಇರಲ್ಲ ಸ್ನೇಹಿತರೆ. ವೆರಿ ಹಾರ್ಡ್ ಮತ್ತು ಹೈಜೆನಿಕ್ ಆಗಿ ಇರುತ್ತೆ. ಬಟ್ ಇದರಲ್ಲಿ ಅಷ್ಟೇ ಈಸಿ ವೇನಲ್ಲಿದೆ. ಇದು ಏನು ನೋಡ್ತೀರಾ, ಇದು AC ಆಗಿರುತ್ತೆ ಸ್ನೇಹಿತರೆ. ಪರ್ಟಿಕ್ಯುಲರಿ ಇದು ಬಂದುಬಿಟ್ಟು ಡ್ರೈವರ್ಗಷ್ಟೇ. ಆ್ಯಂಡ್ ಈ ಕಡೆ ಪಕ್ಕದಲ್ಲಿರೋದು ಇಲ್ಲಿ ಪ್ಯಾಸೆಂಜರ್ಗೆ ಸ್ನೇಹಿತರೆ. ನೀವು ಈ ಒಂದು ಕಾರ್ನಲ್ಲಿ ಕೂತ್ಕೊಂಡು ಲಾಂಗ್ ಡ್ರೈವ್ ಅವ್ರನ್ನ ಕರ್ಕೊಂಡು ಎಲ್ಲೂ ಕೂಡ ಹೋಗ್ಬೋದು, ಎಂಜಾಯ್ ಕೂಡ ಮಾಡ್ಬೋದು. ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಅವ್ರ ಕೈಯಲ್ಲಿ ಡೀಸೆಲ್ಗೆ, ಪೆಟ್ರೋಲ್ಗೆ ಅಂತ ದುಡ್ಡು ಕೂಡ ಇಸ್ಕೊಳ್ಬೋದು. ಸೊ ತಲೆ ಕೆಡಿಸ್ಕೊಬೇಡಿ, ಇದೇನು ತೊಗೊಳ್ಬೋದು, ಇಲ್ಲಾಂದರೆ ಇಲ್ಲ. ಅವ್ರನ್ನ ಪಡ್ಕೊಳ್ಳೋಣ, ಅವ್ರನ್ನ ಮದುವೆ ಆಗೋಣ, ಮಿಕ್ಕಿದ್ದೆಲ್ಲ ಆಮೇಲೆ ಯೋಚನೆ ಮಾಡೋಣ ಸ್ನೇಹಿತರೆ. ಸೊ ಇದೇ ರೀತಿ ಯಾವುದಾದ್ರೂ ಹೊಸ ಪ್ರೊಫೈಲ್ಗಳು ಬಂದರೆ ನಾನೇ ನಿಮಗೆ ಮೊದಲು ವೀಡಿಯೋ ಮಾಡಿಬಿಡ್ತೀನಿ. ಆದರೆ ವೀಡಿಯೋ ನೋಡೋದನ್ನ ಮಾತ್ರ ಬಿಡಬೇಡಿ ಅಂತ ಹೇಳ್ತಾ ಸ್ನೇಹಿತರೆ, ನಮಸ್ತೆ.